ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೊಂದು ಡೂಪ್ಲೆಕ್ಸ್ ಮನೆ ತೋರಿಸ್ಕೊಂಡಿದ್ದೀನಿ. 20/30 ಸೌತ್ ಫೇಸ್ ಗೇಟ್ ಇರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರ್ ಇರುತ್ತೆ. BDA ಇದು ಬನಶಂಕರಿ 6 ಸ್ಟೇಜ್ 10th ಬ್ಲಾಕಲ್ಲಿ ಬರುವಂಥದ್ದು. ಮನೆ ಆಪೋಸಿಟ್ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಏನಿದು ಮನೆ ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಏರಿಯಲ್ ವ್ಯೂ ಇದೇ ಮನೆಯಾಗಿರುತ್ತೆ. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕನ್ನು ಹೋಗಿದ್ರೆ ಫುಲ್ ವೀಡಿಯೋ ನೋಡಿ. ಪ್ರೈಸ್ ಕೂಡ ವೀಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ, ಚೆಕ್ ಮಾಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು 20/30ದಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆನ ತೋರ್ಸೋಕೆ ಬಂದಿದ್ದೀನಿ. ಇದು BDA ಸೌತ್ ಗೇಟ್ ಈಸ್ಟ್ ಮೇನ್ ಡೋರು, ಬನಶಂಕರಿ 6 ಸ್ಟೇಜು 10th ಬ್ಲಾಕಲ್ಲಿ ಬರುತ್ತೆ. ಇದಕ್ಕೆ ಲಕ್ಸುರಿ ಅನ್ನೋದರಲ್ಲಿ ತಪ್ಪೇನಿಲ್ಲ, ಬಿಕಾಸ್ ಒಳಗಡೆ ನೀವು ಈ ಥರ ಮನೆ ನೋಡೋದಕ್ಕೆ ಚಾನ್ಸೇ ಇಲ್ಲ. ನಾನು ಎಷ್ಟೋ 300 ವೀಡಿಯೋಗಳು ಮಾಡಿದ್ದೀನಿ, ಬಟ್ ಈ ಮನೆ ಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕಟ್ಟಿರುವಂಥ ಮನೆ ಇದ್ದಾಗಿರುತ್ತೆ. ಮನೆ ಆಪೋಸಿಟೇ ನಮಗೆ 30 ಫೀಟ್ ಟಾರ್ ರಸ್ತೆ ಸಿಗುವಂಥದ್ದು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್, BDA 20/30 ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್. ಫ್ರಂಟ್ ಎಲಿವೇಷನ್ ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂಥ ಫಂಡ್ ರೂಮ್ಯಾಕ್ಸ್ ಅಟ್ಯಾಚ್ ಆಗಿ ಕೊಟ್ಟಿದ್ದಾರೆ ಗೇಟು. ಇಲ್ಲಿ ನಿಮಗೆ ಬಾಲ್ಕನಿ ಸಿಗುತ್ತೆ, ವಿತ್ ನ್ಯಾಚುರಲ್ ಸ್ಟೋನಲ್ಲಿ ವರ್ಕ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ವುಡನ್ ಪ್ಯಾಟರ್ನ್ ಇರುವಂತಹ ಟೈಲ್ಸ್ ಸಿಗುತ್ತೆ. ಮೇಲ್ಗಡೆ ಎಕ್ಸ್ಟ್ರಾ ಫ್ಲೋರ್ ಸಿಗುತ್ತೆ, ಅಂದರೆ ನಮಗೆ ಮೋಲ್ಡಲ್ಲಿ ಮಾಡಿರುವಂತಹ ಎಕ್ಸ್ಟ್ರಾ ಫ್ಲೋರು. ಫ್ರಂಟ್ ಎಲಿವೇಷನ್ ಲೈಕ್ ಒಂದು ಸ್ಮೂತಾಗಿ ಮಾಡಿ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಬಿಲ್ಡಿಂಗಲ್ಲಿ ಮತ್ತಿನ್ನೇನು ಮಾಡಿದ್ದಾರೆ ಅನ್ನೋದು ತೋರಿಸ್ಕೊಡ್ತೀನಿ. ಒಳಗಡೆ ಹೋಗೋಣ ಬನ್ನಿ. ಲೇಸರ್ ಕಟ್ಟಿಂಗಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಲೇಸರ್ ಕಟ್ಟಿಂಗಲ್ಲಿ MS ಗೇಟ್ನ ಕಟ್ ಮಾಡಿ ಕೊಟ್ಟಿರುವಂಥದ್ದು. MS ಅಟ್ಯಾಚ್ಮೆಂಟ್ ಆಗಿ ಫಂಡ್ ರೂಮ್ಯಾಕ್ಸ್ ಕೊಟ್ಟಿರುವಂಥದ್ದು. ಇದು ಒಂದು ಕಾರ್ ಪಾರ್ಕಿಂಗ್ ಲೇಔಟು. ಇಲ್ಲಿ ನಾವು XUV ಬಿಗ್ ಕಾರ್ನ ನಿಲ್ಲಿಸ್ಕೋಬೋದು. ಅದ್ರ ಜೊತೆಗೆ ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಫ್ಲೋರ್ ಬಂದು 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 1 ಆರ್ಕೆ ಕೂಡ ಸಿಗುತ್ತೆ. ಇದು ಕಾವೇರಿ ಪ್ರಾವಿಷನಲ್ಲಿ ಸಿಗುತ್ತೆ. ಎಲೆಕ್ಟ್ರಿಕ್ ಮೀಟರ್ ಎಲ್ಲ ನಾನು ಹಿಂಗಡೆ ಇದೆ ತೋರಿಸ್ತೀನಿ. ಅಲ್ಲಿ ನಿಮಗೆ ಒಂದು ನಲ್ಲಿ ಸಿಗುತ್ತೆ. ಕಿಚನ್ ರೂಮ್ ಒಳಗಡೆ ಇದೆಯಲ್ಲ, ಅದಕ್ಕೆ ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಎಕ್ಸಾಕ್ಟ್ಸ್ ಎಲ್ಲ ಎಲೆಕ್ಟ್ರಿಕ್ ಪಾಯಿಂಟ್ ಅಲ್ಲಿ ಬರುತ್ತೆ. ಫುಲ್ ಫೆನ್ಸಿಂಗಲ್ಲಿ ಮಾಡಿರುವಂತಹ ಗೇಟ್ ಇದು. ಡೌಟೇ ಇಲ್ಲ, ಮನೆ ಮಾತ್ರ ಸಕ್ಕತ್ತಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ತೋರಿಸ್ಕೊಡ್ತೀನಿ. ಒಂದು ಬಿಗ್ ವಿಂಡೋ ಬರುತ್ತೆ ಈ ಮನೆಗೋಸ್ಕರ. ಇಲ್ಲಿ SS ರೇಲಿಂಗ್ಸು ಮೇಲ್ಗಡೆ ಹೋಗೋರಿಗೆ ಸೇಫ್ಟಿ ಪರ್ಪಸ್ಸು. ಇದು ಮೇನ್ ಡೋರ್ ಏನಿದೆಯಲ್ಲ 8 ಫೀಟ್ ಹೈಟ್ ಇದೆ. ಎಲ್ಲ ಕ್ವಾಲಿಟಿಯಾಗಿ ಕೊಟ್ಟಿರುವಂಥದ್ದು ಡೋರ್ಗಳಾಗಲಿ ಎಲ್ಲ. ಇಲ್ಲಿ ನಮಗೆ ಗ್ರಾನೈಟು ಫ್ಲೋರಿಂಗ್ ಸಿಗುತ್ತೆ. ಇಲ್ಲಿ ಒಳಗಡೆ ಸಮ್ ಸಿಗುತ್ತೆ 10,000 ಲೀಟರು. ಅದ್ರ ಪಕ್ಕದಲ್ಲಿ ಬೋರ್ವೆಲ್ ಇದೆ. 3 ಇಂಚು ವಾಟರ್ ಬರುತ್ತೆ. ಜಸ್ಟ್ 850 ಡೆಪ್ತ್ ಒಳಗಡೆ ಇದೆ. ನೀರು ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ಇಲ್ಲಿ ವಾರ್ಡ್ರೋಬರ್ ಎಲ್ಲ ಬರುತ್ತೆ. ಈ ಕಡೆ ಒಂದು ಕಾಮನ್ ಟಾಯ್ಲೆಟು ಆ್ಯಂಡ್ ಅಲ್ಲಿ ಕಿಚನ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಏನಾರು ಅಡುಗೆ ಮಾಡ್ಕೊಳ್ಬೇಕು ಅಂದರೆ ರೆಂಟ್ ಪರ್ಪಸ್ ಕೊಡ್ತೀನಿ ಅಂದ್ರೂ ಓಕೆ. ಇದು ನಿಮ್ಮ ಮನೇಲಿ ಸರ್ವೆಂಟ್ ಯಾರಾದರೂ ಇರ್ತೀನಿ ಅಂದ್ರೂ ಕೊಡೋದಕ್ಕೆ ಓಕೆ. ಇದು ಲೈಕ್ ಈ ಥರ ಇದೆ. ಟೋಟಲ್ ಕರ್ಟನ್ ರಾಡು, ಫ್ಯಾನು ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಬಾತ್ರೂಮೇ ಕೊಟ್ಟಿದ್ದಾರೆ. ಆಲ್ರೆಡಿ ಫಿಟ್ಟಿಂಗ್ ಎಲ್ಲ ಆಗಿ ಹೋಗಿದೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಬಂದಿದೆ. ಬಾತ್ರೂಮೇ ಇದು ದೊಡ್ಡದಾಗಿದೆ. ಎಕ್ಸಾಕ್ಟ್ ಫ್ಯಾನಿಂದ ಹಿಡಿದು ಗೀಸರಿಂದ ಹಿಡಿದು ಫಿಟ್ಟಿಂಗ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸರಿ, ಮೇಲ್ಗಡೆ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಚಿಕ್ಕ ಸ್ಲ್ಯಾಬ್ ಕೊಟ್ಟು ಮತ್ತು ಇಲ್ಲಿ ಚಿಕ್ಕ ಪುಟ್ಟ ವಸ್ತುಗಳು ಇಡೋದಕ್ಕೆ ಕೊಟ್ಟಿದ್ದಾರೆ. ಸ್ಟ್ಯಾಂಡಪ್ ಡ್ರಾಯರ್ಗಳು. ಇಲ್ಲಿದ್ದ ಒಂದು ಲುಕ್ಕು ಈ ಥರ ಕಾಣಿಸುತ್ತೆ. ಬಿಗ್ ಆಗಿದೆ, ಡೌಟೇ ಇಲ್ಲ. ಒಂದು ಚಿಕ್ಕ ಫ್ಯಾಮಿಲಿ, ಗಂಡ ಹೆಂಡತಿ ಇರ್ಬೋದು. ಸೂಪರ್. ಇಲ್ಲೇ ಮತ್ತೆ ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬರ್ನ ಮಾಡಿಕೊಟ್ಟಿದ್ದಾರೆ. ಸಾಕು ಇಷ್ಟಿದ್ರೆ ಓಕೆ. ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರೋಂಥದ್ದು ಗೆಳೆಯರೆ. ಈಗ ಮೇಲ್ಗಡೆ ಇರೋದು ಅಸಲಿ ಮಜಾ ಅಂದರೆ ಈ ಮನೆದು ಮೇಲ್ಗಡೆ. ನಾನು ಈ ಥರ ಮನೆ ನೋಡಿಲ್ಲ, ನೀವು ನೋಡಿರೋ ಚಾನ್ಸ್ ಇಲ್ಲ. ತೋರಿಸ್ತೀನಿ ಬನ್ನಿ. ಯಾರೇ ಬಂದ್ರೂ ಚಪ್ಪಲಿಗಳು ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ. 4 ಅಡಿ ವೈಡು, ನಪತ್ರ ಗ್ರಾನೈಟು, ಆ್ಯಂಟಿ ಸ್ಕಿಡ್ಡು. ಇಲ್ಲಿ SS ರೇಲಿಂಗ್ಸು, ಸೇಫ್ಟಿ ಹ್ಯಾಂಡ್ ಗ್ರಾಬರ್ ಎಲ್ಲ ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ. ಲೈಕ್ SS 304 ಜಿಂದಲ್ದು. ಇಲ್ಲಿ ನಮಗೆ ಹಾಫ್ ವಾಲು ಸ್ಟ್ರಕ್ಚರ್ ಪೇಂಟ್ ಬರುತ್ತೆ. ಹಾಫ್ ವಾಲು 2/4 ವೆಟ್ರಿಫೈ ಟೈಲ್ಸು ವಿತ್ ಬಾರ್ಡರು. ಮೇಲ್ಗಡೆ ಸೇಫ್ಟಿ ಪರ್ಪಸ್ MS ರೇಲಿಂಗ್ಸು. ಲೈಕ್ ಈ ಥರ ಇದೆ.
ಇಲ್ಲಿ ಫಾಲ್ ಸೀಲಿಂಗ್ PVC ಫಾಲ್ ಸೀಲಿಂಗ್ ಬರುತ್ತೆ. ಏನಾರು ಇದ್ದರೆ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು. ಕ್ರ್ಯಾಕರಿ ಯೂನಿಟ್ ಅಂತಲೇ ಹೇಳ್ಬೋದು. ಇದು ಡೈನಿಂಗ್ ಹಾಲ್ ಏರಿಯಾ. ನಿಮ್ಮ ಮನೆಯಲ್ಲಿ 8 to 10 ಟೇಬಲ್ ಇರೋದು, ಸೀಟರ್ ಇರೋದು ಇದ್ರೂ ಹಾಕ್ಕೋಬೋದು, ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಕಿಚನ್ ರೂಮ್ ಇದೆ. ಕಿಚನ್ ರೂಮ್ ತೋರಿಸೋಕ್ಕಿಂತ ಮುಂಚೆ ನಾನು ಇಲ್ಲಿರೋ ಪೊಸಿಷನ್ ತೋರಿಸ್ಬಿಡ್ತೀನಿ. ಎಲ್ಲ ಕಡೆಯೂ ಕರ್ಟನ್ ರಾಡ್ ಸಿಗುತ್ತೆ. ಇಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಇಲ್ಲಿ ಬಾಲ್ಕನಿ ಕೂಡ ಇದೆ, ರಸ್ತೆಗೆ ಬರುವಂಥದ್ದು. ಫುಲ್ MS ಪ್ರೊಟೆಕ್ಷನಲ್ಲಿ ಮಾಡಿರುವಂತಹ ವಿಂಡೋ ಕೂಡ ಆಗುತ್ತೆ. ಇದು ಬಾಲ್ಕನಿ ಹೋಗೋದಕ್ಕೆ ಅಂದರೆ ವೆಂಟಿಲೇಷನ್ಗಂತಲೇ ಮಾಡಿರೋದು ಪ್ರಾಪರಾಗಿ. ಎಲ್ಲದು ವಿಂಡೋಗಳು ಓಪನ್ ಮಾಡ್ಬೋದು. ಇದು ನಾನು ಜಸ್ಟ್ ಒಂದೇ ಓಪನ್ ಮಾಡಿದ್ದೀನಿ. ಇಲ್ಲಿ ನಮಗೆ ಟಫನ್ ಗ್ಲಾಸ್ ಹಾಕ್ಕೊಟ್ಟಿದ್ದಾರೆ. 304 ಗೇಜಿಂದ SS ಅಟ್ಯಾಚ್ಮೆಂಟು. ಆಪೋಸಿಟೇ ವಿಲ್ಲಾಗಳು ಬರುತ್ತೆ. ಇಲ್ಲಿ ರಸ್ತೆ 30 ಫೀಟ್ ರಸ್ತೆ, ಡೌಟೇ ಇಲ್ಲ. ಇಲ್ಲಿ ಬೇಕಾದ್ರೆ ನಾವು 1-2 ಸೀಟು ಚೇರ್ಗಳು ಹಾಕ್ಕೊಂಡು ಕೂತ್ಕೋಬೋದು. ಇಲ್ಲಿ ನಮಗೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಅದು ಕೂಡ ತೋರಿಸ್ಬಿಡ್ತೀನಿ. ಫಿಟ್ಟಿಂಗ್ ಎಲ್ಲ ಆಲ್ರೆಡಿ ಆಗೋಗಿದೆ. ಹೇಳಿರೋ ಪ್ರಕಾರ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ. ಗೀಸರ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬೇಕಾದರೆ ನೀವು ಸ್ನಾನ ಬೇಕಾದ್ರೆ ಮಾಡ್ಕೋಬೋದು. ಕಾಮನ್ ಟಾಯ್ಲೆಟ್ ಆದರೂ ಯೂಸ್ ಮಾಡ್ಕೋಬೋದು. ಲೈಕ್ ಇದು ಒಂದು ಡೈನಿಂಗ್ ಹಾಲ್ ಏರಿಯಾ ಆಯಿತು. ಇಲ್ಲಿ ಒಂದು ಅಡುಗೆ ಮನೆ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಎಲ್ಲ ಅಕ್ರಾಲಿಕ್ ಶೀಟಲ್ಲಿ ಕೊಟ್ಟಿರುವಂತಹ ಲ್ಯಾಮಿನೇಷನ್ನು. ಸಾಫ್ಟ್ ಡ್ರಾಯರ್ ವಾರ್ಡ್ರೋಬರ್ಗಳು ಸಿಗುತ್ತೆ. ವುಡನ್ ಪ್ಯಾಟರ್ನಲ್ಲಿ ಇರುವಂತಹ ವಾರ್ಡ್ರೋಬರ್ಗಳು ಮತ್ತು ವಾಲ್ ಟೈಲ್ಸ್ಗಳು ವುಡನ್ ಪ್ಯಾಟರ್ನಲ್ಲಿ ಇರುವಂಥದ್ದು. ಇದೆಲ್ಲ ನೋಡ್ತಿದ್ದೀರಾ. ಇಲ್ಲಿ ನೋಡಿ, 4 ಒಲೆ ಇರುವ ಹಾಪ್ ಸಿಗುತ್ತೆ ಮತ್ತು ಚಿಮ್ನಿ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು. ಅಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟು 100% ವಾಸ್ತು ಪ್ರಕಾರನೇ ಮಾಡ್ಕೊಂಡು ಹೊರಟೇ ಇಲ್ಲ. ಇಲ್ಲಿ ಬೇಕಾದ್ರೆ ನೀವು ಅಕ್ವಾಗಾರ್ಡ್ ಇಟ್ಕೋಬೋದು. ಬಿಗ್ ವಿಂಡೋ ಕೂಡ ಬರುತ್ತೆ ವೆಂಟಿಲೇಷನ್ಗೋಸ್ಕರ ಅಡುಗೆ ಮನೆಯಲ್ಲಿ. ಯಾರು ಕೊಡ್ತಾರೆ ಗುರು 2030ದಲ್ಲಿ ನಿಮಗೆ ಹಾಬು, ಚಿಮ್ನಿ, ಇಲ್ಲಿ ಪ್ರೊಫೈಲ್ ಲೈಟ್ ಕೆಳಗಡೆ ಎಲ್ಲ ಬರುತ್ತೆ ನೋಡಿ. ಈ ಕಡೆ ಎಲ್ಲ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ, ಬೆಳಕಿಗೆ ಚೆನ್ನಾಗಿ ಬರುತ್ತೆ, ಡೌಟೇ ಇಲ್ಲ. ಅಡುಗೆ ಮನೆ ತುಂಬ ದೊಡ್ಡದಾಗಿದೆ, ಡೌಟೇ ಇಲ್ಲ. ಹೆವಿ ಸಾಕಾದಾಗ ಬಂದಿದೆ. ಇಲ್ಲಿ ಬೇಕಾದ್ರೆ ನೀವು ಫ್ರಿಜ್ ಪಾಯಿಂಟ್ನ ಇಟ್ಕೋಬೋದು. ಸರಿನಾ ಗೆಳೆಯರೆ? ಇದು ನಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಒಂದು ಲುಕ್ಕು. ಏನಪ್ಪ ಸ್ಪೆಷಲ್ ಇದೆ ಅಂತ ನೀವು ಕೇಳ್ಬೋದು, ಅಥವಾ ದೇವ್ರ ಮನೆಯೇ ತೋರಿಸಿಲ್ಲಲ್ಲಪ್ಪ ಅಂತ ಕೇಳ್ಬೋದು. ಈ ಮನೆ ಸ್ಪೆಷಲ್ ಏನಂತಂದರೆ ದೇವ್ರ ಮನೆನ ಇಲ್ಲಿ ಕೊಟ್ಟೇ ಇಲ್ಲ, ಮೇಲ್ಗಡೆ ಕೊಟ್ಟಿದ್ದಾರೆ. ನಾನು ಇಷ್ಟು ವಿಡಿಯೋಗಳಲ್ಲಿ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಮೇಲ್ಗಡೆ ದೇವ್ರ ಮನೆ ಇಟ್ಟಿರೋದು, ಫಸ್ಟ್ ಮನೆದು.
ಬೆಡ್ರೂಮ್ ಆಮೇಲೆ ತೋರಿಸ್ತೀನಿ. ಸೇಮ್ ಎಲ್ಲ ಕಡೆ ನಮಗೆ ಫ್ಯಾನ್ಗಳು ಸಿಗುತ್ತೆ. ಪಿ ಒ ಪಿ ಫಾಲ್ ಸೀಲಿಂಗು, ಬಿಗ್ ವಿಂಡೋ ಆ್ಯಂಡ್ ಕರ್ಟನ್ ರಾಡು. ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್, ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ಕಲರಲ್ಲಿ ಕೊಟ್ಟಿರುವಂಥ ಹಾಕ್ಕೋಬೋದು. ಇಲ್ಲಿ ಚಾರ್ಕೋಲ್ ಶೀಟಲ್ಲಿ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ, ವಾಲ್ ಕ್ಲೈಂಡಿಂಗು, ಆಮೇಲೆ ಬಿಗ್ ಮಿರರ್ ಕೊಟ್ಟಿದ್ದಾರೆ, ಕನ್ನಡಿ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಏನಾದರೂ ಇದ್ದರೆ ಬೇಕಾದ್ರೆ ನಾವು ಇಲ್ಲಿ ಮಾಡ್ಕೋಬೋದು, ಅಥವಾ ಮೇಕಪ್ ಐಟಮ್ ಏನಾದರೂ ಇದ್ದರೆ ಅಲ್ಲಿ ಇಟ್ಕೋಬೋದು. ಈ ಥರ ಇದೆ. ಮಿರರ್ ಬೇಡ ಅಂದರೆ ಬೇಕಾದ್ರೆ ಕ್ಲೋಸ್ ಮಾಡೋದು, ಡೌಟ್ ಏನಿಲ್ಲ. ಅದು ಬೇಡ ಅಂದ್ರೂ ಕ್ಲೋಸ್ ಮಾಡ್ಬೋದು. ಕೆಲವರು ವಾಸ್ತು ಡ್ರೆಸ್ಸಿಂಗ್ ಟೇಬಲ್ಲು ಸಿಗುತ್ತೆ ಇಲ್ಲಿ.
ಅಲ್ಲಿ ಲಾರಿ ಎಲ್ಲ ಓಡಾಡ್ತಾ ಇದೆಯಲ್ವಾ, ಅದು 80 ಫೀಟ್ ರೋಡು.